ಶನಿ 1ರಲ್ಲಿ, ಕುಜ 7ರಲ್ಲಿ, ಚಂದ್ರ 8ರಲ್ಲಿ ಇದ್ದರೆ 6, 8, 12ನೇ ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಆಗಿಯೋ ಅಥವಾ ಬೇರೇನೋ ಆಗಿಯೋ ಮಗುವಿಗೆ ಅಪಮೃತ್ಯು ಸಂಭವಿಸತಕ್ಕಂತಹ ಚಾನ್ಸು ಬಹಳ ಇರ್ತದೆ ವೀಕ್ಷಕರೇ. ಕೇತು ಬಂದು ಲಂಗ್ಸ್ನ ಸೂಚಿಸ್ತಾನೆ. 4ನೇ ಮನೆಯಲ್ಲಿ ಕೇತು ಇದ್ದರೆ ಮಗು ಹುಟ್ಟಿದ 6ನೇ ತಿಂಗಳ ಒಳಗಾಗಿ ತೀವ್ರವಾದ ಉಸಿರಾಟದ ಸಮಸ್ಯೆ ಕಾಣಿಸ್ಕೊತತೆ. ಸಿಂಹ ರಾಶಿ ಬಂದು ಸ್ಪೈನಲ್ ಕಾರ್ಡ್ನ ಸೂಚಿಸುತ್ತೆ. ಸಿಂಹ ರಾಶಿಯಲ್ಲಿ ಪಾಪಗ್ರಹಗಳು ಇದ್ದರೆ ಆ ಸಿಂಹ ರಾಶಿಯು ಲಗ್ನದಿಂದ 6ನೇ ಮನೆಯಾಗಿದ್ದರೆ ಮಗುವಿಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಬರ್ತಕ್ಕಂತಹ ಚಾನ್ಸಸ್ ಇರ್ತದೆ. ಮತ್ತು ಸಪ್ತಮದಲ್ಲಿ ರಾಹುವನ್ನು ಸೂರ್ಯ ಚಂದ್ರರು ವೀಕ್ಷಿಸಿದರೆ ಮಗುವಿಗೆ ರಾಹು ದಶೆ ಕಡೆ ಭಾಗ ನಡೆಯುತ್ತಿದ್ದರೆ ರಾಹು ನಕ್ಷತ್ರಗಳಾದ ಆರ್ದ್ರ, ಸ್ವಾತಿ, ಶತಾಭಿಷ 4ನೇ ಪಾದಗಳಲ್ಲಿ ಮಗು ಹುಟ್ಟಿದರೆ 8 ವರ್ಷದ ಒಳಗಡೆ ಯಾವಾಗಲಾದರೂ ಸರಿ ಪ್ರಯಾಣ ಮಾಡುವಾಗಲೋ ಅಥವಾ ಬೇರೇನೋ ಆಗೋ ಮಗು ಅಪಮೃತ್ಯುವಿಗೆ ಈಡಾಗ್ತಕ್ಕಂಥ ಚಾನ್ಸಸ್ಸು ಯಥೇಚ್ಛವಾಗಿರ್ತದೆ. ಜಲತತ್ವ ಲಗ್ನದಲ್ಲಿ ಶನಿ, ಕೇತು ಮತ್ತು ಆ ಲಗ್ನದಿಂದ ಅಷ್ಟಮಾಧಿಪತಿಯು ಕೇತು ನಕ್ಷತ್ರದಲ್ಲಿದ್ದರೆ ಅಷ್ಟಮಾಧಿಪತಿ ಇರುವ ರಾಶಿಯ ಅಧಿಪತಿಯು 12ನೇ ಮನೆಯಲ್ಲಿದ್ದರೆ ಅಷ್ಟಮಾಧಿಪತಿ ಇರುವ ನಕ್ಷತ್ರದ ಅಧಿಪತಿಯು ಜಲತತ್ವ ರಾಶಿಯಲ್ಲಿ ಪಾಪಗ್ರಹಗಳ ಜೊತೆ ಇದ್ದರೆ ಅಷ್ಟಮಾಧಿಪತಿಯ ದಶೆ ಆ ಮಗುವಿಗೆ ನಡೆಯುತ್ತಿದ್ದರೆ ಮಗುವಿಗೆ ಜಲ ಸ್ಥಳಗಳಲ್ಲಿ ಜಲಗಂಡಾಂತರ ಉಂಟಾಗಿ ಮಗು ಅಪಮೃತ್ಯುಗೆ ಈಡಾಗ್ತಕ್ಕಂತಹ ಚಾನ್ಸಸ್ಸು ಯಥೇಚ್ಛವಾಗಿರ್ತದೆ. ಇದು ಒಂದು ಪಾಯಿಂಟು. ಮತ್ತು ಮುಖ್ಯವಾಗಿ ನಮ್ಮ ಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಗರ್ಭಿಣಿ ಸ್ತ್ರೀಯರು ಗರ್ಭಿಣಿಯಾದ 3ನೇ ಅಥವಾ 6ನೇ ಅಥವಾ 9ನೇ ತಿಂಗಳಲ್ಲಿ ಯಾವುದಾದರೂ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಅಥವಾ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರೆ ಹುಟ್ಟತಕ್ಕಂಥ ಮಗುವಿಗೆ ಅಪಮೃತ್ಯು ಸಂಭವಿಸ್ತಕ್ಕಂತಹ ಚಾನ್ಸಸ್ಸು ಭಾಳ ಇರ್ತದೆ ವೀಕ್ಷಕರೇ. ಸೊ ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತೆ ನಾನು ಪರಿಹಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ.